ಇಂಗ್ಲಿಷ್ನಲ್ಲಿ ನಿಮ್ಮನ್ನು ಹೇಗೆ ಪರಿಚಯಿಸಿಕೊಳ್ಳಬೇಕು? ಇಂಗ್ಲಿಷ್ನಲ್ಲಿ ನಿಮ್ಮನ್ನು ಹೇಗೆ ಪರಿಚಯಿಸಿಕೊಳ್ಳಬೇಕು? ಹೌ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಇನ್ ಇಂಗ್ಲಿಷ್. ಮೊದಲನೇದಾಗಿ ಶುಭಾಶಯ ತಿಳಿಸುವುದು, ಗ್ರೀಟಿಂಗ್ಸ್. ಮೊದಲನೇದಾಗಿ ಶುಭಾಶಯ ತಿಳಿಸುವುದು, ಗ್ರೀಟಿಂಗ್ಸ್. ಯಾರನ್ನಾದರೂ ಭೇಟಿಯಾದಾಗ ಮೊದಲು ಶುಭಾಶಯ ತಿಳಿಸಬೇಕು. ಯಾರನ್ನಾದರೂ ಭೇಟಿಯಾದಾಗ ಮೊದಲು ಶುಭಾಶಯ ತಿಳಿಸಬೇಕು. ಔಪಚಾರಿಕ ಫಾರ್ಮಲ್ ಕಚೇರಿ ಸಂದರ್ಶನಗಳಲ್ಲಿ ಹೇಗೆ ಶುಭಾಶಯ ತಿಳಿಸುವುದು? ಹಲೋ, ಗುಡ್ ಮಾರ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್. ಹಲೋ, ಗುಡ್ ಮಾರ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್. ಮಧ್ಯಾಹ್ನ ಆದರೆ ಗುಡ್ ಆಫ್ಟರ್ನೂನ್. ಅಂದರೆ ಮಧ್ಯಾಹ್ನದ 12 ಗಂಟೆಗಿಂತ ಮುಂಚೆ ನಾವು ಗುಡ್ ಮಾರ್ನಿಂಗ್ ಹೇಳ್ತೇವೆ. 12 ಗಂಟೆ ನಂತರ ನಾವು ಗುಡ್ ಆಫ್ಟರ್ನೂನ್ ಹೇಳ್ತೇವೆ. ಸಂಜೆಗೆ ನಾವು ಗುಡ್ ಈವ್ನಿಂಗ್ ಹೇಳ್ತೇವೆ. ಈಗ 12 ಗಂಟೆ ಮಧ್ಯಾಹ್ನ, ಅದಕ್ಕೆ ನಾವು ನೂನ್ ಹೇಳ್ತೇವೆ. ನೂನು ಟೈಮ್ ಇದ್ದು ನಾನು ಇನ್ನೊಂದು ಸಲ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾವುದಕ್ಕೆ ಏನು ಹೇಳೋದಂತ. ಮಧ್ಯಾಹ್ನ 12 ಗಂಟೆಗೆ ನಾವು ನೂನ್ ಹೇಳ್ತೇವೆ. ಅದೇ ಥರ ರಾತ್ರಿ 12 ಗಂಟೆಗೆ ನಾವು ಮಿಡ್ ನೈಟ್ ಹೇಳ್ತೇವೆ. ಬಟ್ ಅದರ ನಂತರ ಮತ್ತು ಮುಂಚಿನ ಟೈಮಿಗೆ ನಾವು ಬೇರೆ ಬೇರೆ ಪದಗಳನ್ನು ಇಂಗ್ಲೀಷ್ನಲ್ಲಿ ಉಪಯೋಗಿಸ್ತೇವೆ. ಸೊ ಬೆಳಿಗ್ಗೆ ಅನ್ನಲಿಕ್ಕೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ಅಂದರೆ ಗುಡ್ ಆಫ್ಟರ್ನೂನ್, ಸಂಜೆ ಅಂದರೆ ಗುಡ್ ಈವ್ನಿಂಗ್. ಇಷ್ಟನ್ನು ತಿಳ್ಕೊಳ್ಳಿ. ಅನೌಪಚಾರಿಕ ಇನ್ಫಾರ್ಮಲ್ ಸ್ನೇಹಿತರೊಂದಿಗೆ ಹಾಯ್, ಹೇ ಹೀಗೆ ಸಹ ಹೇಳ್ಬೋದು. ಹಾಯ್, ಹೇ. ನಾವು ಶುಭಾಶಯ ತಿಳಿಸಿದ ನಂತರ ನಿಮ್ಮ ಹೆಸರು ಹೇಳುವುದು, ಯುವರ್ ನೇಮ್. ನಿಮ್ಮ ಹೆಸರನ್ನು ಹೀಗೆ ಹೇಳಿ, ಯುವರ್ ನೇಮ್, ಹೆಸರು ಹೇಳಬೇಕು. ಮೈ ನೇಮ್ ಈಸ್ ಅಥವಾ ಐ ಆ್ಯಮ್. ಮೈ ನೇಮ್ ಈಸ್ ಅಥವಾ ಐ ಆ್ಯಮ್. ನಿಮ್ಮ ಹೆಸರು. ನಾನು. ಹೆಚ್ಚಿನವರೆಲ್ಲ ಮೈಸೆಲ್ಫ್ ಅಂತಾರೆ. ಮೈಸೆಲ್ಫ್ ಅಲ್ಲ. ಮೈಸೆಲ್ಫ್ ಅನ್ನೋದು ಅದು ತಪ್ಪು, ಇಂಗ್ಲೀಷ್ ಅದು ಸರಿಯಲ್ಲ. ಮೈ ನೇಮ್ ಈಸ್ ಅಥವಾ ಐ ಆ್ಯಮ್ ಅಂತ ಹೇಳಿ. ನಂತರ ನಿಮ್ಮ ಊರು ಸ್ಥಳ ಹೇಳಿ. ನಿಮ್ಮ ಊರು ಸ್ಥಳ. ಎಲ್ಲಿಂದ ಬಂದಿದ್ದೀರಿ ಎಂದು ಹೇಳಲು, ನೀವು ಎಲ್ಲಿಂದ ಬಂದಿದ್ದೀರಿ ಎಂದು ಹೇಳಲು ಐ ಆಮ್ ಫ್ರಮ್, ಊರಿನ ಹೆಸರು. ಐ ಆಮ್ ಫ್ರಮ್, ಊರಿನ ಹೆಸರು ಹೇಳಿ. ಐ ಲಿವ್ ಇನ್, ಈಗ ಇರುವ ಸ್ಥಳ. ನಾನು ನಲ್ಲಿ ವಾಸಿಸುತ್ತಿದ್ದೇನೆ. ಐ ಲಿವ್ ಇನ್, ಈಗ ಇರುವ ಸ್ಥಳವನ್ನು ಹೇಳಿ. ಆಮೇಲೆ ನಿಮ್ಮ ಕೆಲಸ ಅಥವಾ ಶಿಕ್ಷಣ, ಜಾಬ್ ಆರ್ ಎಜುಕೇಷನ್ ಹೇಳಿ. ನೀವು ಏನು ಮಾಡುತ್ತಿದ್ದೀರಿ ಎಂದು ತಿಳಿಸಲು. ಕೆಲಸ ಮಾಡುತ್ತಿದ್ದರೆ ಐ ಆಮ್ ಎ ಟೀಚರ್, ಐ ಆಮ್ ಆ್ಯನ್ ಇಂಜಿನಿಯರ್, ಹೀಗೆ ನೀವು ಹೇಳ್ಬೋದು. ಐ ಆಮ್ ಎ ಡಾಕ್ಟರ್, ಐ ಆಮ್ ಎ ಪೈಲಟ್, ಹೀಗೆ ಹೇಳ್ಬೋದು. ಓಕೆ, ಕೆಲಸ ಮಾಡುತ್ತಿದ್ದರೆ ಹೀಗೆ ಹೇಳಿ. ಇಲ್ಲದಿದ್ದರೆ ಓದುತ್ತಿದ್ದರೆ ಐ ಆಮ್ ಅ ಸ್ಟೂಡೆಂಟ್, ನಾನೊಬ್ಬ ವಿದ್ಯಾರ್ಥಿ. ಐ ಆಮ್ ಅ ಸ್ಟೂಡೆಂಟ್, ಹೀಗೆ ಹೇಳಿ. ಕಂಪನಿ ಹೆಸರು ಸೇರಿಸಲು ಐ ವರ್ಕ್ ಆ್ಯಟ್. ಕಂಪನಿ ಹೆಸರು, ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಅಂತ ಹೇಳಲಿಕ್ಕೆ ಐ ವರ್ಕ್ ಆ್ಯಟ್. ಅಥವಾ ನಿಮ್ಮ ಶಾಲೆ ಕಾಲೇಜಿನ ಹೆಸರು ಹೇಳಬೇಕಾದ್ರೆ ಐ ಸ್ಟಡಿ ಆ್ಯಟ್ ಅಂತ ಹೇಳಿದರೂ ಪರವಾಗಿಲ್ಲ. ಶಾಲೆ ಕಾಲೇಜಿನಲ್ಲಿ ನೀವು ಯಾವ ಕಾಲೇಜಿನಲ್ಲಿ ಕಲಿತಿದ್ದೀರಿ ಅದರದ್ದು ನೀವು ಹೆಸರು ಹೇಳ್ಬೋದು. ಐ ಸ್ಟಡಿ ಆ್ಯಟ್, ಐ ವರ್ಕ್ ಆ್ಯಟ್. ನಂತರ ನಿಮ್ಮ ಹವ್ಯಾಸಗಳನ್ನು ಹೇಳಿ. ನಿಮ್ಮ ಹಾಬೀಸ್, ನಿಮ್ಮ ಉಚಿತ ಸಮಯದಲ್ಲಿ ಏನು ಮಾಡುತ್ತೀರಿ ಎಂದು ಹೇಳಲು ನಿಮ್ಮ ಹಾಬೀಸ್. ಹೇಗೆ ಹೇಳಬೇಕು? ಮೈ ಹಾಬೀಸ್ ಆರ್ ರೀಡಿಂಗ್ ಬುಕ್ಸ್ ಆ್ಯಂಡ್ ಲಿಸ್ನಿಂಗ್ ಟು ಮ್ಯೂಸಿಕ್. ಪುಸ್ತಕ ಓದುವುದು ಮತ್ತು ಸಂಗೀತ ಕೇಳುವುದು ನನ್ನ ಹವ್ಯಾಸಗಳು. ಮೈ ಹಾಬೀಸ್ ಆರ್ ರೀಡಿಂಗ್ ಬುಕ್ಸ್ ಆ್ಯಂಡ್ ಲಿಸ್ನಿಂಗ್ ಟು ಮ್ಯೂಸಿಕ್, ಈ ಥರ ಹೇಳಿ. ಅಥವಾ ಐ ಲೈಕ್ ಟು ಪ್ಲೇ ಕ್ರಿಕೆಟ್, ನನಗೆ ಕ್ರಿಕೆಟ್ ಆಡಲು ಇಷ್ಟ. ಐ ಲೈಕ್ ಟು ಪ್ಲೇ ಕ್ರಿಕೆಟ್ ಹೇಳಿ. ಈಗ ಒಂದು ಸರಳ ಪರಿಚಯವನ್ನು, ಸ್ನೇಹಿತರೊಂದಿಗಿನ ಸರಳ ಪರಿಚಯವನ್ನು ಕೊಟ್ಟಿದ್ದೇನೆ ನೋಡಿ. ಹಾಯ್, ಐ ಆಮ್ ರಾಹುಲ್, ಐ ಆಮ್ ಫ್ರಮ್ ಮೈಸೂರು, ಐ ಆಮ್ ಅ ಸ್ಟೂಡೆಂಟ್, ಐ ಲೈಕ್ ಪ್ಲೇಯಿಂಗ್ ಫುಟ್ಬಾಲ್, ನೈಸ್ ಟು ಮೀಟ್ ಯು. ಹಾಯ್, ಐ ಆಮ್ ರಾಹುಲ್, ಐ ಆಮ್ ಫ್ರಮ್ ಮೈಸೂರು, ಐ ಆಮ್ ಎ ಸ್ಟೂಡೆಂಟ್, ಐ ಲೈಕ್ ಪ್ಲೇಯಿಂಗ್ ಫುಟ್ಬಾಲ್, ನೈಸ್ ಟು ಮೀಟ್ ಯು. ಇದೇ ಥರ ಕಚೇರಿ ಅಥವಾ ಸಂದರ್ಶನದಲ್ಲಿ ಪ್ರೊಫೆಷನಲ್ ವೇಯಲ್ಲಿ ಪರಿಚಯವನ್ನು ಕೊಡುವಾಗ ನೋಡಿ. ಗುಡ್ ಮಾರ್ನಿಂಗ್, ಮೈ ನೇಮ್ ಇಸ್ ಪ್ರಿಯಾ, ಐ ಆಮ್ ಫ್ರಮ್ ಬೆಂಗಳೂರು. ಗುಡ್ ಮಾರ್ನಿಂಗ್, ಮೈ ನೇಮ್ ಇಸ್ ಪ್ರಿಯಾ,
I am from Bengaluru. I work as a software engineer. I work as a software engineer. I have 2 years of experience in this field. Thank you. I have 2 years of experience in this field. Thank you. ಈ ಥರ ಹೇಳಿದರು ಓಕೆ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು ಅಂತ ಮನಸ್ಸಿದ್ರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ತಿಳಿಸಿ. ನಾನು ನಿಮಗಾಗಿಯೇ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ಮಾಡಿದ್ದೇನೆ, ರಚಿಸಿದ್ದೇನೆ. ಏನೂ ಬರದವರಿಂದ ಹಿಡಿದು ಇಂಗ್ಲೀಷ್ ಬಗ್ಗೆ ನಾಲೆಜ್ ಇದ್ದವರು ಸಹ ಅದನ್ನು ಕಲಿಯಬಹುದು.